ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪ ಅತ್ಯಂತ ಹೀನವಾದ ಕೃತ್ಯ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಕೂಡ ಅದನ್ನ ಖಂಡಿಸುತ್ತಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕಿರಿಕಾರಿದ್ದಾರೆ. ತನಿಖೆ ಸತ್ಯ ಅಸತ್ಯ ಎಲ್ಲವೂ ಕೂಡ ಹೊರಗೆ ತೆಗೆಯುತ್ತೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡೋದಿಲ್ಲ. ಆದರೆ ಸತ್ಯಕ್ಕೇನು ಆರೋಪ ಕೇಳೋಕೆ ಸಿಕ್ಕಿದೆ, ಅತ್ಯಂತ ಹೀನವಾದಂತಹ ಆರೋಪ ಅದು. ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ತನಿಖೆ ಆಗಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಎಲ್ಲವೂ ಕೂಡ ಬಹಿರಂಗ ಆಗಲಿ. ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಮಾಡೋದಿಲ್ಲ ಅಂತ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವೇನು ಮಾತನಾಡಬಹುದು, ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. SIT ರಚನೆ ಆಗಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ತೆಗೆದುಕೊಳ್ಳುತ್ತದೆ. ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ, ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ ಅಂದರೆ ಕುಮಾರಸ್ವಾಮಿ ನೋಡಿ, ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ನಾಯಕರನ್ನು ಮಾಡಕ್ಕೆ ಹೇಳಿದ್ದಾರೆ. ಮತ್ತಿದು CD ವಿಚಾರಗಳು ಇದು ಭಾಳ ಕೀಳು ಮಟ್ಟದ ಕೆಲಸಗಳು. ಎಲ್ಲೋ ಒಂದು ಕಡೆ ಚುನಾವಣೆ ಬೆಲೆ ಎಲ್ಲ ರಾಜಕೀಯ ಪಕ್ಷಗಳು ಗುಟ್ಕೊಂಡು ಈ CD ವೈಯಕ್ತಿಕ ವಿಚಾರ ಇದು ಪ್ರಜ್ವಲ್ ರೇವಣ್ಣ ಕೇಸು ಅತಿರೇಕ ಆಯಿತು. ಇದು ಬೇರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. SIT ಕಮಿಟಿ ಇದೆ, ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ. ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನಿಗೆ ತಲೆಬಾಗಲೇಬೇಕು. ಎನ್ಕ್ವೈರಿ ಮಾಡಲಿ, ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ. ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗಿರಲಿಲ್ಲ. ಇದನ್ನು ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸರ್ಕಾರ. ಅದರ ತೀರ್ಮಾನದಂತೆ ಎಲ್ಲರೂ ಕೂಡ ನಡ್ಕೋಬೇಕಾಗಿದೆ. ಚುನಾವಣೆಗಳಿಗಿಂತ ಮುಖ್ಯವಾಗಿ ಈ ದೇಶದ ಜನ ನಾಗರಿಕತೆ ಇಷ್ಟೊಂದು ಬಂದಾಗ ನಾವೆಲ್ಲ ಕೂಡ ಮಾದರಿಯಾಗಿ ಜೀವನ ಮಾಡಬೇಕಂತೇಳಿ ಜನರಿಗೆ ಮಾದರಿ ಆಗಬೇಕಾಗ್ತದೆ. ರಾಜಕೀಯದಲ್ಲಿರೋರು ವಿಶೇಷವಾಗಿ ರಾಜಕೀಯ ಮಾಡೋದು ಇದು ಎನ್ಕ್ವೈರಿ ಆಗದೆ ಮತ್ತು ನಾನು ಒಂದು ತೀರ್ಮಾನ ಬರೋಕ್ಕಾಗ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಬಂಧನಕ್ಕಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಂಟರ್ಪೋಲ್ ಅಧಿಕಾರಿಗಳ ಮೂಲಕ ನಾವು ಹೊರಡಿಸಲಾಗಿದೆ. ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಇಂಟರ್ಪೋಲ್ ಅಧಿಕಾರಿಗಳು ವಿದೇಶದಲ್ಲಿ ಎಲ್ಲಿ ಅವರಿದ್ದಾರೆ ಅಲ್ಲಿ ಸ್ಥಳೀಯ ಪೊಲೀಸರನ್ನ ಸಂಪರ್ಕ ಮಾಡಿ ಅವರ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಇದು ಬ್ಲೂ ಕಾರ್ನರ್ ನೋಟಿಸ್. ಇದನ್ನ ನಾವು ನೀಡಿದ್ದೀವಿ. ಪರಮೇಶ್ವರ್ ಅವರು ಹೇಳಿದ್ದಾರೆ. ಪ್ರಜ್ವಲ್ ಅವರ ಬಂಧನಕ್ಕಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ನಾವು ಹೊರಡಿಸ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಡ್ ಕಾರ್ನರ್ ನೋಟಿಸ್ ಅಂತ ಹೇಳಿದರೆ ಯಾವ ಸ್ಥಳದಲ್ಲಿ ಇದ್ದಾರೆ, ಯಾವ ದೇಶದಲ್ಲಿ ಯಾವ ಸ್ಥಳದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಸ್ಥಳೀಯ ಪೊಲೀಸರ ಮೂಲಕ ಅಟ್ ಪ್ರೆಸೆಂಟ್ ಅವರನ್ನ ಅಲ್ಲಿಂದ ವಶಕ್ಕೆ ಪಡೆಯೋದು ರೆಡ್ ಕಾರ್ನರ್ ನೋಟಿಸ್. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದರೆ ಯಾವ ದೇಶದಲ್ಲಿ ಇದ್ದಾರೆ, ಇಂಟರ್ಪೋಲ್ ಅಧಿಕಾರಿಗಳ ಮೂಲಕ ಅವರ ಮಾಹಿತಿಯನ್ನು ಹಂಚಿಕೊಳ್ಳೋದಾಗಿದೆ. ಇವರ ಬಂಧನದ ಒಂದು ಪ್ರೋಸೆಸ್ ಏನಿದೆಯಲ್ಲ ಅದು ಇನ್ನಷ್ಟು ತ್ವರಿತವಾಗುತ್ತೆ. ಸದ್ಯಕ್ಕೆ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್, ಬನ್ನಿ ನೋಡೋಣ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಮಾಡ್ತಕ್ಕಂಥದ್ದನ್ನು ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೊಡಬೇಕು. ಒಂದು ಪ್ರೊಸೀಜರಲ್ಲಿ ಮಾಡಬೇಕಾಗುತ್ತೆ. ನಾಳೆ SIT ಮೇಲೆ ಕೂಡ ಆಪಾದನೆ ಮಾಡಬೇಕಲ್ವ. ಪ್ರೊಸೀಜರ್ ಮಾಡದೆ ಹೋದರೆ, ಕಾನೂನಿಗೆ ವಿರುದ್ಧವಾಗಿ ಅವರೇನಾದರೂ ಕ್ರಮ ಮಾಡಿದರೆ, ಒಂದು ವೇಳೆ ಆ ರೀತಿ ನಡ್ಕೊಂಡ್ರೆ ನಾಳೆ SITನವ್ರ ಮೇಲೆ ಕೂಡ ತಪ್ಪು ಮಾಡಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಆಪಾದನೆ ಬರ್ಬೋದು. ಅದಕ್ಕೆ ಅವರು ಎಲ್ಲ ಎಚ್ಚರಿಕೆಗಳನ್ನ ವಹಿಸಿ ನಾವು ಅವ್ರಿಗೆ ಹೇಳಿದ್ದೀವಿ, ಕಾನೂನು ಬಿಟ್ಟು ಏನೂ ಮಾಡಬಾರ್ದು, ನೀವು ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಸರ್ಕಾರದಿಂದ ಹೇಳಿದ್ದೇವೆ. ಇನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ರಪ್ಪ, ಕಂಪ್ಲೇಂಟ್ ಬಂದಿತ್ತು, ಅಷ್ಟಕ್ಕಷ್ಟೇ ಹೇಳ್ತೇನೆ. ಒಳಗಡೆ ಎಲ್ಲ ಏನು SITನವ್ರು ಮಾಡ್ತಾರೆ, ಅದರಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳ್ತಾರೆ, ಇದೆಲ್ಲ ನಾವು ಹೇಳೋಕ್ಕಾಗತ್ತೆ, ನಮಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಡಿಸ್ಕ್ಲೋಸ್ ಇಟ್ ಆರ್ ಎನಿಬಡಿ ಎಲ್ಸ್? ಆ ರೀತಿ ಭಾವನೆ ಇದ್ದರೆ ಅದನ್ನು ಇನ್ನೂ ಹೆಚ್ಚು ಟೈಟ್ ಮಾಡೋದಕ್ಕೆ ಹೇಳೋಣ SITನವ್ರಿಗೆ. ವಿಷಯ ಆಚೆ ಬರಬಾರ್ದಪ್ಪ, ಯಾವುದು ವಿಷಯಗಳು ಆಚೆ ಬರಬಾರ್ದು ಅಂತೇಳಿ ಇನ್ನೂ ಅವರಿಗೆ ತಾಕೀತು ಮಾಡೋಣ.
ನಾನು ಕೂಡ ಈಗ ಅರೆಸ್ಟ್ ಮಾಡಿದ್ರಪ್ಪ, ಕಂಪ್ಲೇಂಟ್ ಬಂದಿತ್ತು, ಅಷ್ಟಕ್ಕಷ್ಟೇ ಹೇಳ್ತೇನೆ ವಿನಃ ಒಳಗಡೆ ಎಲ್ಲ ಏನು SITನವ್ರು ಮಾಡ್ತಾರೆ, ಅದರಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳ್ತಾರೆ, ಇದೆಲ್ಲ ನಾವು ಹೇಳೋಕ್ಕಾಗುತ್ತೆ, ನಮಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಡಿಸ್ಕ್ಲೋಸ್ ಇಟ್ ಆರ್ ಎನಿಬಡಿ ಎಲ್ಸ್? ಆ ರೀತಿ ಭಾವನೆ ಇದ್ದರೆ ಅದನ್ನು